ಅಕ್ಕ, ವಿಡಿಯೋನ ನಾವು ಎಲ್ಲ ಕಡೆ ತೋರ್ಸೋದಕ್ಕಿಂತ ಮುಂಚೆನೇ ನಾವು ಅಮ್ಮಂಗೆ ಒಂದ್ಕಿತ ತೋರಿಸ್ಬಿಡೋಣ. ಅಮ್ಮ ಈ ಥರ ಮಾಡಬೇಕು ಅಂತ ಅನ್ಕೊಂಡಿದೀವಿ, ನೋಡು ಇವಳು ಯಾವುದೋ ಹುಡುಗನ ಜೊತೆ ತಿರುಗಾಡ್ತಾವಳೆ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಒಂಚೂರು ವಿಡಿಯೋ ತೋರಿಸ್ಬಿಡೋಣ. ನಮ್ಮ ಅಮ್ಮ ಏನಾರ ಸರಿ ಎಲ್ರಿಗೂ ಹೇಳ್ಕೊಂಬಿಟ್ಟು ಬಂದು ಮರ್ಯಾದೆ ಕಳೀರಿ ಅಂದರೆ ನಾವು ಎಲ್ಲ ಗ್ರೂಪ್ಗಳಿಗೆಲ್ಲ ಹಾಕ್ಬಿಟ್ಟು ಅದೇ ನಮ್ಮ ಅಣ್ಣಂದು ವಿಡಿಯೋ ಹಾಕಿದ್ರಲ್ಲ ಹಂಗೇನೆ ಎಲ್ಲರಿಗೂ ಹಾಕ್ಬಿಟ್ಟು ನಾವು ಮರ್ಯಾದೆ ಕಳಿಯೋಣ. ಅಮ್ಮ ಏನು ಹೇಳ್ತದ ಅದನ್ನು ಕೇಳೋಣ. ಯಾಕಂದ್ರೆ ನಮ್ಮ ಅಮ್ಮ ಒಂದೊಂದ್ಕಿತ ಒಂದೊಂದು ಥರ ಆಡ್ತದೆ, ಒಂದೊಂದ್ಕಿತ ಪೊದ್ದಿ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ಅಂತ ಕಾಯ್ತಾಯ್ತೇನೋ ನಂಗೆ ಆಡ್ತದೆ. ಇನ್ನೊಂದ್ಕಿತ ನೋಡು ಆಮೇಕಿಂದ ಹ್ಞೂ 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 ಬೇಡ 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 ಸುಮ್ಕಿರು ಅಂತದೆ. ನಮ್ಮ ಅಮ್ಮ ನೋಡ್ದ ಪರ್ಕೆ ತಗೊಂಡು ಹೊಡಿತು ನಮ್ಮಿಬ್ರಿಗೂ. ಅದೇನೋ ನಾವೆಲ್ಲ ಒಳ್ಳೆ ಕೆಲಸ ಮಾಡಕ್ಕೆ ಹೋದ್ರೂ ಅದೇನೋ ಗೊತ್ತಿಲ್ಲ ಕಣಪ್ಪ. ನಮ್ಮ ಅಮ್ಮ ಕೆಡ್ದಾಗೆ ಕಾಣಿಸ್ತದೆ. ಈಗ ಬಿಡು, ಈಗ ವಿಡಿಯೋನ ಎಲ್ರಿಗೂ ಹಾಕಕ್ಕಿನ ಮುಂಚೆನೇ ಒಂದ್ಕಿತ ನಮ್ಮ ಅಮ್ಮನ ಕೇಳ್ಕೊಬಿಡನ್ ಬಾ. ಸರಿ ಇಲ್ಲ ನಮ್ಮಮ್ಮ ಅದಂಗೆ ಇಳ್ದಂಗೆ ಹೂನೆ. ನಮ್ಮ ಅಮ್ಮಂಗೆ ಹಂಗೆ ಬಾ ತಿಕ್ಲು ತಿಕ್ಲು ನಮ್ಮ ಅಮ್ಮಂಗೆ. ನಮ್ಮ ಅಮ್ಮ ಮಾಡಿದ್ದೆಲ್ಲ ಸರಿ, ನಾವು ಮಾಡಿದ್ದೆಲ್ಲ ತಪ್ಪು. ನೋಡು ಕಷ್ಟಪಟ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೀವಿ, ಏನು ಸುಲಭವಾಗಿ ಮಾಡ್ಕೊಂಡ್ರದಲ್ಲ. ನಿನ್ಗೂ ಗೊತ್ತು ಎಷ್ಟು ಕಷ್ಟಪಟ್ಟು ಮರ ಕುಂತ್ಕೊಂಡು ಏನೆಲ್ಲ ಮಾಡಿದ್ವಿ ನಾನು ನೀನು ಇಬ್ರು. ಈಗ ನಮ್ಮ ಅಮ್ಮಂಗೆ ತೋರಿಸ್ಬಿಟ್ಟು ನಾವು ಇನ್ಸ್ಟಾಗ್ರಾಮಾಗ ಹಾಕನ್ ಬಾ. ಪೊದ್ದಿ ಅವ್ರ ಮರ್ಯಾದೆ ಎಲ್ಲ ಹೋಗ್ಬೇಕು. ಹಂಗೆ ಆ ಮನೆಯಾಳಿಗೆ ಚಚ್ಚಿ ಚಟ್ನಿ ಮಾಡಬೇಕು. ಪೊದ್ದಿ ನೆನೆಯ ನಮ್ಮ ಮುಂದೆ ನಿನಗೆ ಬಿಲ್ಡಪ್ ಕೊಡ್ತಾಳೆ, ನಾನು ಹಂಗೆ ಓದ್ತೀನಿ ಹಿಂಗೆ ಓದ್ತೀನಿ ಅಂತ ಹೇಳ್ಬಿಟ್ಟು. ಆ ಶಶಿ ಕೊಬ್ನ ನಾವಿಬ್ರು ಸೇರಿ ಇಳ್ಸಕ್ಕಾಗದು. ನಮ್ಮ ಅಮ್ಮಂಗೆ ಹೇಳೋಣ ಬಾ, ಫುಲ್ ಖುಷಿ ಪಟ್ಬಿಡ್ತದೆ ಬಾ. ಯಾವರ್ಸಿ ನನ್ನ ಮಗ ಮಾಟ ಗಿಟ ಮಾಡಿಸ್ಬಿಟ್ನೋ ಏನೋ ನಾಕಾಣೆ, ಕೈಗತ್ತಕ್ಕಿಲ್ಲ ಬಾಯಿಗತ್ತಕ್ಕಿಲ್ಲ ಏನೂ. ಅಯ್ಯೋ ಯಾವನೋ ಏನೋ ಮಾಡ್ಸವನೇನೋ ಸರಿ ತಗ. ಅದಕ್ಕೆ ನನ್ನ ಭಾಳ ಹಿಂಗಾಗಿರೋದು. ಮೊದಲು ರಾಣಿ ರಾಣಿ ಥರ ಇದ್ದೆ ನಾನಂತೂ, ಇವಾಗ ಬಿಕಾರಿ ಥರ ಮಾಡಾಕ್ಬಿಟ್ಲು ಆ ಪೊದ್ದಿ ಬಂದ್ಬಿಟ್ಟು. ಇದಕ್ಕೆಲ್ಲ ಕಾರಣ ಯಾರು ಹೇಳು? ಇದಕ್ಕೆಲ್ಲ ಕಾರಣವೇ ಯಾರೋ ಏನೋ ಮಾಡ್ಸವ್ರಿ. ಆ ಪೊದ್ದಿ ನನ್ನ ಪ್ರಕಾರ ನನಗೆ ನಿಜವಾಗ್ಲೂ ಮಾಟ ಮಾಡಿಸ್ಬಿಟ್ಟವಳೆ. ಇಲ್ಲ ಅಂದಿದ್ರೆ ನನಗೆ ಇಂಥ ಕರ್ಮ ಬಂದಿರೋದೆ ನನಗೆ. ಅಯ್ಯಪ್ಪ ನೋಡು, ಸೊಸೆ ಅಂತ ಬಂದವಳೆ ಮನೆಯಾಳಿ 10 ರೂಪಾಯಿ ತಗೊಂಬಿಟ್ಟು ಬಂದಿಲ್ಲ ಅಂತಹ ಸೊಸೆ, ದರಿದ್ರ ಸೊಸೆ. ನೋಡು, ಬೇಡ ಬೇಡ ಬೇಡ, ಅವಳು ಸವಾಸನೇನಿಯ ಬೇಡ. ಅವಳನ್ನ ಹೋಗಿ ತೋಡ್ಸನಿ ಅಂದರೆ ಇವಳು ಪೊದ್ದಿ ಕಾಟ. ನಾನು ಹೆಣ್ಮಕ್ಳು ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು, ಕೋಟೆ ದಿಸೋರು ಕೊಟ್ಟೆ ಮಾಡಬೇಕು. ಏನನ ಆಗಲಿ ಪರವಾಗಿಲ್ಲ, ನಾವು ಹಂಗೆ ನೆನೆಯ ಮಾಡಬೇಕು. ಒಂದೊಳ್ಳೆ ಸಂಬಂಧನ ನೋಡ್ತೀನಿ ನಾನು. ಬಿಡಕ್ಕಿಲ್ಲ ಲೇ ಪೊದ್ದಿ, ನಿನ್ನ ಮುಂದೆ ನೋಡ್ತೀರಿ ಹೆಂಗಿತ್ತೀವಿ ಅಂತ ಹೇಳ್ಬಿಟ್ಟು ನಾವು ಮಾತಿನ ಮುಂಚೆ ನಮ್ಮ ಮರ್ಯಾದೆ ಕಳಿಯೋಕ್ಕೆ ನಿಂತಿತ್ತಾಳೆ ಕಿತ್ತೋದವಳು. ಇವು ಯಾಕೆ ಹಿಂಗೆ ನಡ್ಕೊಂಬಿಟ್ಟು ಬರ್ತಾವಲ್ಲ ನನ್ನ ಕಡೆಗೆ ನೆನೆಯ? ಅಯ್ಯೋ ಇವಕ್ಕೆ ಅವ್ವಪ್ಪ ಇವಕ್ಕೆ ಇಬ್ರು ಹೆಣ್ಮಕ್ಳನ್ನ ಯಾಕನ ಎತ್ಬಿಟ್ಟು ಅನ್ನಿಸ್ತೈತಿ. ಲೆಕ್ಕಾಕ ಒಬ್ರಿಗೂ ಬುದ್ಧಿ ಇಲ್ಲ, ಸುಮ್ಕೆ ತಲೆ ತುಂಬ ಲದ್ದಿ ತುಂಬ್ಕೊಂಡವೆ. ಸುಮ್ಕೆ ಆ ಕಡೆ ಈ ಕಡೆ ಅಂತ ಅಡ್ಡಾಡ್ಕೊಂಡು ಬತ್ತಿರೋದು ನಿನಗೆ ನೋಡಿ ಬತ್ತಿರೋದು ಇವಾಗ. ಏನ್ ರಮಿ, ಯಾಕೆ ಹಿಂಗೆ ಹೊಲ್ದಾಗ ಅಲ್ಕೊಂಡು ಬತ್ತಿರೋ ನಾಕಾಣೆ? ನಿಮ್ಗೆ ಎಷ್ಟು ಉಗುತ್ರು ನೀವು ಇಬ್ರಿಗೂ ಬುದ್ಧಿ ಬರೋಕ್ಕಿಲ್ಲ. ನೀವು ಹಿಂಗೆ ಅಲ್ಕೊಂಡು ಓಡಾಡ್ಕೊಂಡು ಹಿಂಗೇನೇ ಇದ್ರೆ ನೀವು ಕರ್ಗಿರ್ಗೆ ಆಗ್ಬಿಟ್ರೆ ನಿಮ್ಮನ್ನು ಯಾರು ಮದುವೆ ಮಾಡ್ಕೊತಾರೆ? ನೀವೇ ಹೇಳಿ. ಯಾರನ್ನ ಉಗು ತುಪ್ಪಾಕ್ತಾರೆ ಅಂತ ಅನ್ಕೊಂಬಿಟ್ಟೆ. ನಿಮಗೆ ಯಾರು ಉಗು ತುಪ್ಪಾಕಿಲ್ಲ ಆಮೇಕಿದ್ದ ಕರ್ಗ ಕುಂತವ್ರು ಇವ್ರನ್ನ ಯಾರು ಮದುವೆ ಮಾಡ್ಕೊತಾರೆ ಅಂತ ಯಾವ ಸಂದಾಕಿರೋ ಹುಡ್ಗನೂ ಒಪ್ಪಕ್ಕಿಲ್ಲ. ಶ್ರೀಮಂತ ಹುಡ್ಗ ಅಂತೂ ಮೊದಲೇನೇ ಒಪ್ಪಕ್ಕಿಲ್ಲ, ಉಗು ತಟ್ತಾನೆ. ಅದಕ್ಕೆ ಹೇಳಿದ್ದು ಹೊಸಿ ನೀವು ಕ್ರೀಮು ಪಾಮು ಹಾಕೊಂಡು ಮನೆ ಕುಂತ್ಕೊಳ್ಳಿ ಅಂದರೆ ಬಿಸಿಲೋಗಿ ಅಲ್ಕೊಂಡು ಬರ್ತವೆ ಅಲ್ಲೋ ಅನ್ನಂಗೆ. ಅಯ್ಯೋ ಏನು ಹೇಳ್ಬೇಕು ಏನು ಬಿಡ್ಬೇಕು ಹೋಗತ್ತಾಗ ನಿಮಗೆ. ಏನಕ್ಕೆ ಬರೋಕೋದ್ರಿ? ಏನಕ್ಕೆ ಬಂದ್ರಿ ಇಲ್ಲಿಗೆ? ಅಮ್ಮ, ನಿನ್ನ ಮಕ್ಳೇನು ದಡ್ರಲ್ಲ, ಸುಮ್ಕೆ ನೀ ಅಲ್ಕೊಂಡು ಕುಂತ್ಕೊಳಕ್ಕೆ. ನಿನ್ನ ಮಕ್ಕಳು ಇವಾಗ ಪೊದ್ದಿನ ಹಂಗೇನಿ ಅವಳನ್ನ ಆದ್ನಿನ ಶಶಿನ ತಗ್ಲಾಕ್ಬೇಕು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಬಿಟ್ಟು ಬಂದಿದ್ದೀವಿ. ಅಮ್ಮ, ನಿನಗೆ ಗೊತ್ತಾ ಆ ಶಶಿ ಅವಳಲ್ಲ ಮನ್ಯಾಳಿ, ಅವಳು ಯಾವುದೋ ಹುಡುಗರನ್ನ ಲವ್ ಮಾಡ್ತಾವಳೆ. ಏನು ಹೇಳ್ತಾ ಇದೆಯಾ? ಲವ್ ಮಾಡ್ತಾವಳ? ಕಣಮ್ಮ, ಲವ್ ಮಾಡ್ತಾವಳೆ. ನಾನು ನಮ್ಮ ಅಕ್ಕ ಇಬ್ರು ಇವರು ಹೋಗ್ಬಿಟ್ಟು ಯಾಕಂದ್ರೆ ಯಾರು ನಂಬಕ್ಕಿಲ್ವಲ್ಲ, ಲವ್ ಮಾಡ್ತಾವಳೆ ಅಂತಂದ್ರೆ ಯಾರು ನಂಬ್ತಾರೆ? ಅದಕ್ಕೆ ನೀ ಸಾಕ್ಷಿ ಸಮೇತ ಇರಲಿ ಅಂತ ವಿಡಿಯೋನೇ ಮಾಡ್ಕೊಂಬಿಟ್ಟು ಬಂದಿದ್ದೀವಿ ಕಣಮ್ಮ. ಅಮ್ಮ, ಅಣ್ಣ ಇನ್ನು ಮದುವೆನ ಹೆಂಗೆ ಮಾಡಿಸ್ಬಿಟ್ರು ನೋಡು ಲವ್ವರ್ ಜೊತೆ. ನನಗಂತೂ ಎಷ್ಟು ಉರಿತಾಯ್ತು ನನಗಂತೂ ಅಂತ ಹೇಳಿದ್ರೆ. ಅದಕ್ಕೆ ನೀ ಅವಳು ಲವ್ ಮಾಡ್ತಾವಳು ಇವಾಗ, ಅದಕ್ಕೆ ವಿಡಿಯೋ ಮಾಡ್ಕೊಂಬಿಟ್ಟು ಬಂದಿದ್ದೀವಿ. ಅಮ್ಮ, ನಮ್ಮ ಅಣ್ಣನ ಮರ್ವಾದಿನ ಅವಳು ಹೆಂಗೆ ವಿಡಿಯೋ ಎಲ್ಲನೂ ಹಾಕ್ಬಿಟ್ಟು ಇನ್ಸ್ಟಾಗ್ರಾಮಾಗ ಮರ್ವಾದಿ ಕಳೆದ್ಲು, ನಾನು ಹಂಗೇನೆ ಇನ್ಸ್ಟಾಗ್ರಾಮಿಗೆ ವಿಡಿಯೋ ಹಾಕ್ಬಿಡ್ತೀನಿ, ಎಲ್ಲರೂ ನೋಡಬೇಕು. ಅಮ್ಮ, ನಿಂಗೆ ಗೊತ್ತಾ ಅವರಿಬ್ರು ಕೆರೆತಾಗ ಬಂದು ಮೀಟ್ ಮಾಡಿದ್ದು, ಜೊತೆ ಕೈ ಹಿಡ್ಕೊಂಡು ಕಾರ್ ಹತ್ಕೊಂಡು ಹೋಗಿದ್ದು, ಪ್ರತಿಯೊಂದು ವಿಡಿಯೋ ಮಾಡ್ಕೊಂಡಿದ್ದೀವಮ್ಮ. ಅವಳು ಮಹಾನ ಮುರ್ವದಿ ಕಳೆಯೋಕ್ಕೆ ಇದೊಂದು ವಿಡಿಯೋ ಸಾಕಮ್ಮ. ನೀನೇ ನೋಡು ಬೇಕಾದ್ರೆ ಗೊತ್ತಾಯ್ತದ ನಿನಗೆ ನೆನೆಯ. ಹಬ್ಬಬ್ಬಾ, ಇಷ್ಟು ದಿನಕ್ಕೆ ನಾನು ಹೆಣ್ಮಕ್ಳು ಒಳ್ಳೆ ಕೆಲಸ ಮಾಡ್ಕೊಂಬಿಟ್ಟು ಬಂದವ್ರೆ. ಲೇ ಮನೆಯಾಳಿ ಪೊದ್ದಿ, ಲೇ ಕಿತ್ತೋದಳೆ, ನಿನ್ನ ಆ ದಿನ ಓದಿಸ್ಬಿಟ್ಟು ಆಫೀಸರ್ ಮಾಡ್ತೀನಿ ಅಂತ ಬುಲ್ಡೆ ಹೊಡಿತಿದ್ದಲ್ಲ, ಹಂಗೇನಿಯ ದೊಡ್ಡ ಕಾಲೇಜಿಗೆ ಸೇರಿಸ್ಬಿಟ್ಟು ಏನು ಪಂಚಾಯತಿನಾಗೆಲ್ಲ ನನ್ನ ಮಕ್ಕಳು ಮುರ್ವಾದಿ ಕಳ್ದಲ್ಲ. ಈಗಿರೋದು ನಿನ್ನ ಆದ್ನಿ ಮುರ್ವಾದಿ ಕಳೆಯೋದೆ ಹಂಗೆ ಅಂತ ಹೇಳ್ಬಿಟ್ಟು. ಹಬ್ಬಬ್ಬಬ್ಬಾ, ಈಗ ಒಂದೊಳ್ಳೆ ಚಾನ್ಸ್ ಸಿಕ್ತು ಕಣ್ರಮ್ಮಿ. ಅವಳು ಕಾಲೇಜ್ಗೆ ಹೋಯ್ತಾವಳಲ್ಲ ಮೆರ್ಕೊಂಡು, ಈ ಕಾಲೇಜ್ಗೆ ಕಳಿಸ್ಬೇಡ್ರಿ ಅಂತ ಹೇಳ್ಬಿಡ್ಬೇಕು ನಾವು. ನೀವು ಹೆಂಗೆ ಮನೆಗಿದ್ದೀರೋ ನೀವಿಬ್ರು, ಅವಳು ಹಂಗೆ ಮನೆಗೆ ಏನಿಯ ಬಿದ್ದಿರ್ಬೇಕು ಅವಳಂತೂ. ಯಾಕೆ ಹೇಳು, ಲವ್ ಗಿವ್ ಮಾಡ್ಕೊಂಡು ಓಡಾಯ್ತಾಳೆ. ಅದಕ್ಕೆ ಇಂಥವಳನ್ನ ಹೆಂಗೆ ಕಾಲೇಜಿಗೆ ಕಳಿಸ್ತೀರಾ ಅಂತ ಹೇಳ್ಬಿಟ್ಟು ನಾವು ಕುಂತ್ಕೊಳ್ಳೋಣ. ವಿಡಿಯೋನ ಸರಿಯಾಗಿ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ ತಾನೇ? ಎಲ್ಲಿ ತಗೊಬನ್ನಿ ಒಸಿ ನೋಡ್ತೀನಿ. ಹಿಂಗೆ ಪುದಿತಾಗ ತಗೊಂಡೋಯ್ತೀನಿ. ಯಪ್ಪ ದೇವ್ರೆ, ಈಗ ತಾನೇ ದೇವ್ರ ಹತ್ರ ನಾನು ಬೇಡ್ಕೊಂಡೆ ಇಷ್ಟು ಬೇಗ ವರ ಕೊಟ್ಬಿಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ ನಾನಂತೂ. ತಗೊಳಮ್ಮ ನೋಡು.
ಇದೇನಾ ಅಮ್ಮ? ಹುಡ್ಗ ಮಾತ್ರ ಸೂಪರ್ ಆಗವನೆ ಕಣಮ್ಮ. ಹುಡ್ಗ ಮಾತ್ರ ನನಗೇನೋ ನೋಡಕ್ಕೆ ಸಾವುಕಾರ ಕಂಡಂಗೆ ಕಾಣ್ತಾವನೆ ಕಣಮ್ಮ. ನೋಡ್ದ ಅವ್ನು ಬಂದು ಮೊದಲು ಅವ್ನು ಕಾರಾಗಿ ಬಂದಿರೋದ್ರಿಂದ ವಿಡಿಯೋ ಮಾಡಿದ್ದೀವಿ ನೋಡು. ಅವ್ನು ಬಂದು ಕಾರಾಗಿ ಇಳಿದು ನಿಂತ್ಕೊಂಡು ನೋಡು ಎಲ್ಲ ಪ್ರತಿಯೊಂದು ವಿಡಿಯೋ ಮಾಡಿದ್ದೀವಿ. ನೋಡು ಚೆನ್ನಾಗವನಲ್ವಾ? ಅಯ್ಯೋ ಇದೇನು ಮಗಳೇ ಇಂಥ ಸಂದಕವನಿ? ಹಂಗೆ ಮುಂದಕ್ಕೆ ನೋಡ್ಕೊಂಡು ಹೋಗು. ಅವಳು ಬರೋದು ಮಾತಾಡೋದು ಎಲ್ಲ ಹಿಡಿಯೋದಾಗೈತೆ. ನಾನೇ ಕಣಮ್ಮ ವಿಡಿಯೋ ಮಾಡಿದ್ದು. ಕಷ್ಟಪಟ್ಬಿಟ್ಟು ನಾನೇ ವಿಡಿಯೋನ ಮಾಡಿದ್ದು. ಲೇ ಮಗಳೇ, ಇವಳು ಮುಸುಡಿಗೆ ಇಷ್ಟು ಚೆನ್ನಾಗಿರೋ ಹುಡುಗ ನೋಡಿದ್ರೆ ಏನೋ ಸಾವುಕಾರ ಇದ್ದಂಗೆ ಕಾಣಿಸ್ತಾವನೆ. ಕಾಣಿಸೋದೇನಮ್ಮ ಸಾವುಕಾರ ನೆನೆಯ. ಎಂತ ಸಂದಕೈತೆ ನೋಡಮ್ಮಿ. ಕಾರು ಸಂದಕೈತೆ. ಹುಡುಗ ಅಂತಾನೆ ಇವನು ಯಾರು ಅಂತಾನೆ ಗೊತ್ತಾಯ್ತಿಲ್ವಲ್ಲ ನಂಗೆ. ಆ ಕಾರು ಸಂದಕೈತೆ. ಅಲ್ಲಿ ನೋಡು ಏನೋ ಹೂವು ಪವ ಎಲ್ಲ ಗಿಫ್ಟ್ ಎಲ್ಲ ಕೊಡ್ತಾವನೆ. ಓಹೋ ಹೋ ನೋಡಕ್ ಮಾತ್ರ ಸೂಪರ್ ಆಗವನೆ ಹುಡುಗ ಮಾತ್ರ. ಚೆನ್ನಾಗವನೆ. ಅವಳ ಏನು ಕಾರಾಗೆಲ್ಲ ಕರ್ಕೊಂಡು ಹೋಯ್ತಾವನೆ. ನೋಡಮ್ಮಿ ಅವಳು ಮೆರ್ಕೊಂಡು ಕಾರಾಗ ಹೆಂಗೆ ಹೋಯ್ತಾವಳೆ ಅಂತ ಹೇಳ್ಬಿಟ್ಟು. ಹ್ಞೂ ಕಣಮ್ಮ. ಅಮ್ಮ ನೀನು ಅಂದ್ಬಿಟ್ರೆ ಈಗಲೇ ನೀ ವಿಡಿಯೋನ ತಗೊಂಡು ಹಂಗೆ ಇನ್ಸ್ಟಾಗ್ರಾಮ್ ಹಾಕ್ಬಿಟ್ಟು ಅವ್ರು 3 ದಿನ ಕಳೆದ್ಬಿಡ್ತೀನಿ. ಅದಕ್ಕೆ ನೀವಿಬ್ರಿಗೂ ತಲೆನಾಗ ಲದ್ದಿ ತುಂಬ್ಕೊಂಡೈತಿ ಅಂತ ಅನ್ನೋದು. ನನ್ನ ಮಗಂಗೆ ಬೀದಿ ಬಿಕ್ಕಾರಿನ ಕರ್ಕೊಂಬಿಟ್ಟು ಬಂದು ಮದುವೆ ಮಾಡೋಳೆ. ನಾನು ಮಾತ್ರ ಈ ಶಶಿಗೆ ಕೋಟ್ಯಾಧೀಶ್ವರು ಹುಡುಗನ ಕರ್ಕೊಂಬಿಟ್ಟು ಬಂದು ಒಂದು ಮದುವೆ ಮಾಡಬೇಕಾ? ಮಗಳೇ, ಇವನು ನೋಡಿದ್ರೆ ಯಾಕೋ ಒಳ್ಳೆ ಕುಳ ಅಂತ ಅನ್ನಿಸ್ತದೆ. ಒಳ್ಳೆ ದುಡ್ಡು ಪಡ್ಡಾಗ ಎಲ್ಲನೂ ಚೆನ್ನಾಗವನೇ. ಒಳ್ಳೆ ಫ್ಯಾಮಿಲಿ ಅಂತ ಅನ್ನಿಸ್ತದೆ ನೋಡಿದ್ರೆ. ಈಗ ನಾವೇನ ಈ ವಿಡಿಯೋನ ಹಾಕಿದ್ರೆ ಇನ್ನೇನಾಯ್ತದೆ? ಎಲ್ಲರಿಗೂ ಗೊತ್ತಾಯ್ತದೆ, ಮದುವೆ ಮಾಡಿಸ್ತಾರೆ. ಮದುವೆ ಮಾಡಿಸಿದ್ರೆ ಅವಳಲ್ಲ ಆ ಪೊದ್ದಿನ ಆದ್ನೇ ಆರಾಮಾಗಿತ್ತಾಳೆ. ಅವಳು ಕಾರಾಗಿ ಬಂದು ಇಳಿತಾರೆ ಗಂಡ ಏನ್ರು. ನೀವಿಬ್ಬರು ನೋಡ್ಕೊಂಡು ನಿಂತ್ಕೋಬೇಕಾಯ್ತದೆ. ದಿನಗಳಿದ್ದಂಗೆ ನಿಮ್ಗೆ ಏನು ಗೊತ್ತಾಯ್ತದೆ? ಯಾವಾಗ ಏನು ಕೆಲಸ ಮಾಡಬೇಕು, ಏನು ಬಿಡಬೇಕು, ಏನಾರ ಹೊಸಿನ ಅರ್ಥ ಆಯ್ತದ ನಿಮಗೆ? ನಿಮ್ಮ ತಲೆನಾಗ ನಿಮ್ಮ ಅಪ್ಪನ ಥರನೇ ಬುದ್ಧಿ ಬಿಡು. ತಲೆನಾಗ ಏನೂ ಇಲ್ಲ ನಿಮ್ಮ ತಲೆನಾಗಂತೂ. ಈ ವಿಡಿಯೋನ ತೋರಿಸೋದು ಬೇಡ, ಏನು ಬೇಡ. ಸುಮ್ಮನೆ ಬಿಸಾಕ್ ಸುಮ್ಕಾಗ್ರಿ. ಅಮ್ಮ ನಾನು ಎಷ್ಟು ಕಷ್ಟಪಟ್ಟು ಮಾಡಿದೀನಿ ಗೊತ್ತೇನಮ್ಮ ವಿಡಿಯೋನ. ನಾನು ಅಕ್ಕ ಇಬ್ರು ಅಲ್ಲಿ ಮರ ಹತ್ಬಿಟ್ಟು ಕುಂತ್ಕೊಂಡು ಕಷ್ಟಪಟ್ಟು ವಿಡಿಯೋನ ಮಾಡಿದ್ದೀವಿ. ಲೇ ಮನ್ಯಾಳಿ, ಈ ವಿಡಿಯೋನ ಮಾಡಿರೋದಿರ್ಲಿ. ಈ ಪೊದ್ದಿ ಗೊತ್ತಾಯ್ತು ವಿಷಯ ಅಂದರೆ ಖುಷಿಯಾಗಿ ಮದುವೆ ಮಾಡಿ ಕಳಿಸ್ಬಿಡ್ತಾಳೆ ಕಣಮ್ಮಿ. ಆಮೇಕಿಂದ ಅವಳು ಮಹಾರಾಣಿ ಥರ ಕಾಲ ಮೇಲೆ ಕಾಲ ಹಾಕೊಂಡು ಕುಂತ್ಕೊತಾಳೆ. ಕಾರಾಗಿ ಬರ್ತಾಳೆ ನಮ್ಮ ಹೊಟ್ಟೆ ಉರ್ಸಕ್ಕೆ ಅಂತ ಹೇಳ್ಬಿಟ್ಟು. ಈಗಲೇ ನಾನು ಹೊಟ್ಟೆ ದಗ 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 ಅಂತ ಉರಿತೈತೆ. ಅಂತದ್ರಾಗ ಇನ್ನೂ ಹೊಟ್ಟೆ ಉರಿಸ್ಬೇಕು ಅಂತ ಹೇಳ್ಬಿಟ್ಟು ಪಿಲನ್ ಮಾಡ್ಕೊಂಡು ಕುಂತಿದ್ದೀರಾ ನೀವು? ಅಮ್ಮಿಕಂಡು ತಗೊಂಡೋಗಿ ಬಿಸಾಕೋಗ್ರಿ. ಈ ನೋಡು, ಈ ಹುಡ್ಗ ಯಾರು ಅಂತ ನಂಗೆ ಗೊತ್ತಾಗಬೇಕು. ಹುಡ್ಗ ನೋಡಕ್ಕೆ ಮಾತ್ರ ಸೂಪರ್ ಆಗವನಲ್ಲ. ನಿಮ್ಮಿಬ್ರಿಗೂ ಇಂಥ ಹುಡುಗನೇ ನೀವು ಹುಡುಕ್ಬಿಟ್ಟು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಯೋಸ್ತಿನಿಂದ ಅನ್ಕೋತಾ ಇದ್ದೋ ನಾನಂತೂ. ಅಮ್ಮ ಆ ಹುಡುಗನ ನೋಡಿದ ತಕ್ಷಣ ನನಗೂ ಭಾಳ ಪಿರುತಿ ಆಯಿತು ಕಣಮ್ಮ. ಅವನಂದ್ರೆ ನನಗೆ ಬೋಲ್ ಇಷ್ಟ ಕಣಮ್ಮ. ಹ್ಞೂ ಕಣಮ್ಮ, ಹೀರೋ ಇದ್ದಂಗೆ ಇದ್ದ ಕಣಮ್ಮ. ಅಂತೂ ಈ ಮೂದೇವಿಗೆ ಹೆಂಗೆ ಬಿದ್ದುಬಿಟ್ಟ ಅಂತ ಹೇಳ್ಬಿಟ್ಟು ನನಗಂತೂ ಅರ್ಥ ಆಯ್ತಿಲ್ಲ ಕಣಮ್ಮ. ಈ ಮೂದೇವಿಗೆ ಹೆಂಗಮ್ಮ ಬಿದ್ದವನು? ನಾವಿಬ್ರು ಎಷ್ಟು ಸಂದಾಕಿದ್ದೀವಿ, ನಮಗೇನೇನಿಯ ಯಾರೂ ಬೀಳಿಲ್ಲ ಅಲ್ಲಡು. ಅವಳಿಗೆ ಹೆಂಗೆ ಬಿದ್ದವನಿ? ಹೋಗಿನ್ನೂ ಒಂದು ವರ್ಷನೂ ಆಗಿಲ್ವೇನೋ ಕಾಲೇಜ್ಗೆ, ಅವಾಗೇನೇನಿಯ ಎಂಥ ಹುಡುಗನ ಕ್ಯಾಚ್ ಹಾಕೊಂಡ್ಬಿಟ್ಟವಳೆ. ಅಯ್ಯೋ ಕಿತ್ತೋಗಿರೋರ, ನಿಮ್ಮನ್ನು 4 ವರ್ಷ ಕಳಿಸಿದ್ನಲ್ಲ, ಓದ್ರಿ ಅಂತ ಹೇಳ್ಬಿಟ್ಟು ಏನು ಕಿಸಿದ್ರಿ? 4 ವರ್ಷದಾಗೆ ಯಾವನ ಕೋಟ್ಯಾಧೀಶ್ವರ ಹುಡುಗನ ಲವ್ ಮಾಡಲಿಲ್ಲ, ಓದು ಪಾಸು ಮಾಡಲಿಲ್ಲ. ನಾನು ಹಣೆ ಬರೋಕೆ ಬಂದು ಕೈಯಾಳ ಆಡಿಸ್ಕೊಂಡು ನಿಂತವೆ ಇಬ್ರು ದರಿದ್ರದವು. ನೋಡಿದೆ ಅವಳ ಕತೆಯ. ಆರಾಮಾಗೆ ಯಾರನ್ನೋ ಒಂದು ಹುಡುಗನ ಲವ್ ಗಿವ್ ಮಾಡ್ಕೊಂಡು ಆರಾಮಾಗಿ ಅವಳಿ, ಅದು ಕಾರು ಪಾರಿ ಕಡಿರೋರ್ನ. ಅಮ್ಮ ನಾವು ಲವ್ ಮಾಡನಿ ಅಂತ ಅನ್ಕೊಂಡ್ರೆ ಭಯವಾಗೋದು ಕಣಮ್ಮ. ಲವ್ ಗಿವೆಲ್ಲ ಮಾಡೋಕ್ಕೆಲ್ಲನೂ ಹೋಗ್ಲಿಲ್ಲ. ಯಾಕೆ ಸುಮ್ಕೆ ಲವ್ ಎಲ್ಲ ಟೆನ್ಷನ್ನು? ನಮ್ಮ ಅಮ್ಮನೇ ಚೆನ್ನಾಗಿರೋ ಹುಡುಗನ ಹುಡುಕ್ ಮಾಡ್ತದೆ ಅಂತ ಸುಮ್ಕಾದ್ವಿ. ಇಲ್ಲ ಅಂದಿದ್ರೆ ನಾವು ಮಾಡ್ತಾ ಇದ್ವಿ ಕಣಮ್ಮ. ಅಮ್ಮಿಕೊಂಡು ಬಿದ್ದಿರಿ, ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಅಮ್ಮ ಮಾಡ್ತಿದ್ವಿ ಕಣಮ್ಮ. ಏನೂ ಕಿಸ್ತಿರ್ಲಿಲ್ಲ. ನಿಮ್ಮ ಅಪ್ಪನಂಗೆ ನೀವು ಸೋಮಾರಿಗೆ ಬಡಿತಾವ್ ನೀವಂತೂ. ನಾನೇ ಕಿಸಿಬೇಕು, ಏನು ಕಿಸಿದ್ರು ನಾನೇ ಕಿಸೋದು ಸಾಯ್ಬೇಕು. ನೋಡು, ಈ ವಿಷಯ ನಮಗೆ ಗೊತ್ತೈತಿ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗೋದು ಬೇಡ. ಪೊದ್ದಿಗೂ ಆಮೇಕಿಂದ ಅವಳು ನಾದ್ನಿಗೋ ಅವ್ರ ಅಮ್ಮಂಗೋ ಯಾರಿಗೂ ಗೊತ್ತಾಗೋದು ಬೇಡ. ಯಾರನ್ನ ಅಕ್ಕಪಕ್ಕದೂರವ್ರು ಏನೇ ಇರ್ತಾರೆ ಅಂತ ಅನ್ನಿಸ್ತದೆ. ಈ ಹುಡುಗನ ಬಗ್ಗೆ ವಿಚಾರ ಮಾಡೋಣ. ವಿಚಾರ ಮಾಡಮ್ಮ. ಇರು, ನಿಮ್ಮ ಅಪ್ಪಂಗೆ ತಗೊಂಡೋಗಿ ಈ ವಿಡಿಯೋನ ತೋರಿಸಿದ್ರೆ ಆ ಹುಡುಗ ಯಾರು ಅಂತ ನಿಮ್ಮ ಅಪ್ಪಂಗೆ ಗೊತ್ತಾದ್ರೂ ಗೊತ್ತಾಯ್ತದೆ. ಆ ಹುಡುಗ ಯಾರು ಏನು ಅಂತ ಹೇಳ್ಬಿಟ್ಟು. ನೋಡೇ, ಯಾವುದೇ ಕಾರಣಕ್ಕೂ ಮದುವೆ ಅಂತೂ ಆಗಬಾರ್ದು ಇವಳು. ಈ ಹುಡುಗನ ಮದುವೆ ಮಾಡ್ಕೊಬಿಟ್ರೆ ನಮ್ಗೇನಾರು ಇತ್ತೇನು ಬರುವಾದಿ ಇಲ್ಲಿ? ಎಂಥದ್ದು ಇರೋಕ್ಕಿಲ್ಲ. ಮದುವೆಗಿದ್ವಿ ಎಲ್ಲನೂ ಮಾಡ್ಕೊಂಡಿದ್ದಂಗೆ ನಾವೇ ನೋಡ್ಕೋಬೇಕು ನೋಡು. ಹುಡುಗ ಮಾತ್ರ ಸೂಪರ್ ಅಲ್ವೇನಮ್ಮ? ಸೂಪರೇ ನೆನಿಯ. ನೀವು ಎಲ್ಲೂ ಹೇಳ್ಕೊಳಕ್ಕೆ ಹೋಗ್ಬೇಡಿ. ತಕಳಿ ಬಚ್ಚಿಕಳಿ ಫೋನ. ಸರಿ ಕಣಮ್ಮ, ನಿಮ್ಮ ಅಪ್ಪ ಬಂದಾಗ ತೋರಿಸಿವ್ರಂತೆ, ಸರಿನಾ? ಆದರೂ ಕಣಕ್ಕ, ಕಷ್ಟಪಟ್ಟು ಮಾಡಿದ ವಿಡಿಯೋ ಎಲ್ಲನೂ ವೇಸ್ಟ್ ಆಗೈತಲ್ಲಕ್ಕ. ಎಷ್ಟು ಕಷ್ಟಪಟ್ಟು ಮಾಡಿದ್ವಿ ಕಣಕ್ಕ ವಿಡಿಯೋನ. ಎಷ್ಟು ವೇಸ್ಟ್ ಆಯ್ತು ನೋಡು. ನಂಗಂತೂ ಹೊಟ್ಟೆ ಉರಿತೈತಿ, ವೇಸ್ಟ್ ಆಗೋಗ್ಬಿಡ್ತಲ್ಲ ವಿಡಿಯೋ ಅಂತ ಹೇಳ್ಬಿಟ್ಟು. ನನಗಂತೂ ಫುಲ್ ಖುಷಿ ಆಯ್ತೈತಿ. ಸದ್ಯ ದರಿದ್ರದವಳು ಮಾಡ್ಕೊಳಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ನು ಅಷ್ಟು ಚೆನ್ನಾಗವನೇ. ಇಂಥೊಳಗೆ ಮಾಡ್ಕೊಬಿಟ್ರೆ ಸುಮ್ಕಿರು. ನಾವು ಬ್ಯಾವೆ ಅಂತ ಹೇಳ್ಬಿಟ್ಟು ಹಿಂದೆಗಡೆ ಓಡಾಡ್ಬೇಕಾಯ್ತದೆ. ಸುಮ್ಕಿರು. ಅಮ್ಮಂಗೆ ಹೇಳಿದಿವಲ್ಲ, ಅಮ್ಮ ಏನಾರ ಒಂದು ಪ್ಲಾನ್ ಮಾಡ್ತದೆ. ಅಪ್ಪನೇನಾರ ಕೇಳಿ ವಿಚಾರ ಮಾಡಿ ಹೆಂಗಾರ ಮಾಡಿ ಮದುವೆ ತಪ್ಪಿಸಿದ್ರಾಯ್ತು. ಸುಮ್ಕಿರು. ಅದು ಒಂದು ಸಮಾಧಾನ. ಸರಿ ಬಾ ಹೋಗೋಣ. ಹಲೋ.
ನನಗಂತೂ ಎಷ್ಟು ಖುಷಿ ಆಯಿತು ಗೊತ್ತಾ ನಿನ್ನ ರೌಂಡ್ಸ್ ಹೊಡೆದಿದ್ದೆಲ್ಲನೂ. ಇಲ್ಲ ನಮ್ಮ ಮನೆಗೆ ಯಾರಿಗೂ ಕೇಳಕ್ಕೆ ಹೋಗಲಿಲ್ಲ. ನಮ್ಮ ಮನೆಗೆ ಯಾರಿಗೂ ಗೊತ್ತಿಲ್ವಲ್ಲ, ಏನು ಕೇಳಲ್ಲ ಬಿಡು ನನಗೂ ಅಷ್ಟೇ ನಿನ್ನ ಜೊತೆ ಮಾತಾಡ್ದಿದ್ದಂಗೆ ಇರೋಕ್ಕೇನೇ ಆಗಲ್ಲ. ನಿನ್ನ ಜೊತೆ ಮಾತಾಡಬೇಕು 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 ಅಂತ ಅನ್ನಿಸ್ತಾನೆ ಇರ್ತದೆ. ಹಾಂ, ನಮ್ದು ಎಜುಕೇಷನ್ ಎಲ್ಲ ಮುಗಿಲಿ, ಒಂದು ವರ್ಷ ಬಿಟ್ಕೊಂಡು ನಾವೇ ನಮ್ಮ ಪಿರುತಿ ವಿಸಿನ ಮನೆಯಾಗ ಹೇಳೋಣ. ಸುಮ್ಕಿರು, ಕೆಲಸ ತಗೋಬೇಕು ಇಬ್ರು. ಒಳ್ಳೆ ಕೆಲಸ ತಗೊಂಡ್ರೆ ಮನೆಗೂ ಒಪ್ತಾರೆ. ಹ್ಞೂ, ನಾನು ಹಂಗೆ ಅನ್ಕೊಂಡಿವ್ನಿ. ನೋಡೋಣ ಇರು, ಏನಾಯ್ತದೋ ಏನು ಬಿಡ್ತದೋ ಎಲ್ಲ ನೋಡೋಣ. ಗೊತ್ತಾಯ್ತದೆ. ನನಗಂತೂ ಕಾಲೇಜ್ ಯಾವಾಗ ಶುರುವಾಯ್ತದೋ ಅಂತ ಅನ್ನಿಸ್ತೈತೆ ನಿಜವಾಗೂ. ನಿನ್ನ ಜೊತೆ ಓಡಾಡ್ಕೊಂಡಿರ್ಬೋದಲ್ಲ ಅಂತ ಹೇಳ್ಬಿಟ್ಟು ನಿನಗೂ ಹಂಗೆ ಅನ್ನಿಸ್ತಾಯ್ತಾ? ಹ್ಞೂ, ನನಗೂ ಹಂಗೆ ಮನೆಗಿರೋಕ್ಕೆ ಬೇಜಾರಾಯ್ತಾಯ್ತು ನನಗಂತೂ. ನಮ್ಮ ಹೊತ್ತಿಗೆ ಯಾರೂ ಇಲ್ಲ, ನಮ್ಮ ಅಣ್ಣನ ಹೊತ್ತಿಗೆ ಎಲ್ರೂ ಹೊಲ್ದತ್ರ ಕೆಲ್ಸಕ್ಕೆ ಹೋಗೋರಿ, ಯಾರೂ ಇಲ್ಲ. ಅದಕ್ಕೆ ಫೋನ್ ಹಾಕಿದ್ದು ನಿನಗೆ. ಶಶಿ, ಊಟ ಮಾಡ್ಬಾ, ಯಾಕೆ ಹಿಂಗೆ ಕುಂತಿದೀಯಾ? ಸುಮ್ಮನೆ ಹಂಗೆ ಫ್ರೆಂಡು ಅದು ಫೋನು. ಹೋ ಹೌದಾ, ಊಟ ಕರಿಯೋಣ ಅಂತ ಹೇಳ್ಬಿಟ್ಟು ಬಂದೆ. ಹಾಂ ಹಾಂ ಹಾತ್ಗೆ ಬರ್ತೀನಿ. ನೀನು ಯಾರನ್ನ ಲವ್ ಗಿವು ಅಂತ ಹೇಳ್ಬಿಟ್ಟು ಏನೋ ಫೋನಾಗ ಮಾತಾಡ್ಕೊಂಡು ಕುಂತಿದ್ದೀಗೋ ಏನು? ಅಯ್ಯೋ ಇಲ್ಲ ಅತ್ಗೆ, ಇಲ್ಲ ಇಲ್ಲ ಇಲ್ಲ, ನಾನು ಹಂಗೆಲ್ಲ ಯಾರನ್ನೂ ಲವ್ ಗಿವ್ ಅಂತ ಏನು ಮಾಡಕ್ ಹೋಗಿಲ್ಲಪ್ಪ. ಅಯ್ಯೋ, ನಾನು ಸುಮ್ಮನೆ ಕೇಳಿದೆ. ಸುಮ್ಮನೆ ನೀನು ಆಮೇಕಿಂದ ಯಾರನ್ನ ನಂಬ್ಕೊಂಡು ಹಾಳಾಗೋಗ್ಬಿಡ್ತೀಯಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ಏನೇ ಕೇಳಿದೆ ಅಷ್ಟೇ. ಹಾಳಾಗೋಗ್ಬೇಡ ಅಂತ ಹೇಳ್ಬಿಟ್ಟು. ನೋಡು, ನನ್ನ ಜೀವನ ನಾನು ಹೆಂಗೆ ಹಾಳು ಮಾಡ್ಕೊಂಬಿಟ್ಟೆ ನೋಡ್ದ, ಸುಮ್ಮನೆ ಹಾಳು ಮಾಡ್ಕೊಬಿಟ್ಟೆ ನಾನಂತೂ. ಅದಕ್ಕೆ ನಾನು ನಿನ್ಗೆ ಹೇಳ್ತಿರೋದು, ನೀನು ಹಂಗೆಲ್ಲ ಹಾಳು ಮಾಡ್ಕೋಬೇಡ ಅಂತ ಹೇಳಿ. ಹಾಂ, ನೋಡ್ದ ನನ್ನ ಬಾಳು ಇವಾಗ ಹೆಂಗಾಗ್ಬಿಟ್ಟೈತಿ ಅಂತ ಹೇಳ್ಬಿಟ್ಟು ಯಾರು ನನ್ನ ಕ್ಯಾರೆ ಅನ್ನಂಗಿಲ್ಲ, ಕೆತ್ತಾರೆ ಅನ್ನಂಗಿಲ್ಲ. ನನ್ನ ಜೀವನ ಹಿಂಗಾಗೋಗ್ಬಿಟ್ಟೈತಿ ಇವಾಗ. ಅದಕ್ಕೇನೆ ನೀನು ಅಷ್ಟೇನೆ ಹುಷಾರಾಗಿರ್ಬೇಕು. ಇಲ್ಲ ಉಪವು ಎಲ್ಲನೂ ಎರಡೆರಡು ದಿನ ಚಂದ ಅಷ್ಟೇ. ಜೀವನ ಮಾಡೋಕ್ಕೆ ಅಂತ ಬಂದರೆ ಯಾರು ಏನೋ ನಮ್ಗೆ ಯಾರು ಕಷ್ಟಕ್ಕಾಗೋದು ಇಲ್ಲ. ಕಟ್ಕೊಂಡಿರೋನ್ಗೂ ಹೊಂಟೋಯ್ತದ ನಮ್ಮ ಯಾರು ಪಿರುತಿ. ಇಲ್ಲ ಅದ್ಗೆ, ನಾನು ಯಾರನ್ನೂ ಲವ್ ಮಾಡ್ತಿಲ್ಲಪ್ಪ. ಅಯ್ಯೋ, ಲವ್ ಗಿವ್ ಅಂತೆಲ್ಲ ನಾನು ಹೋಗಲ್ಲ. ಓದಬೇಕಲ್ಲ, ಅದು ಬೇರೆ ಎಕ್ಸಾಮ್ ರಿಸಲ್ಟ್ದು ಟೆನ್ಷನ್ ಆಯ್ತಿತ್ತು. ಅದಕ್ಕೆ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ, ರಿಸಲ್ಟ್ ಏನು ಮಾಡೋಣ ಏನು ಬಿಡೋಣ ಅಂತ. ನಾನು ಅವ್ರನ್ನ ಏನೇ ಕೇಳ್ತಿದ್ದೆ, ಏನು ಮಾಡಿದ್ರೆ ಸೊರೈತದೆ ಅಂದರೆ ಏನು ಮಾಡಿದ್ರೆ ಚೆನ್ನಾಗಿ ನೆಕ್ಸ್ಟ್ ಮಾರ್ಕ್ಸ್ ಬರ್ತವೆ ಅಂತ. ಸರಿ ಕಣಮ್ಮಿ, ಮಾತಾಡ್ಬಿಟ್ಟು ಬಿರ್ನ ಬಾ, ಊಟ ಗೀಟ ಮಾಡ್ಕೊಂಡು ಹಂಗೇನಿಯಾ ಹೊಲ್ದಾಗ ಬಲ್ದ ಕಡೆಗೆ ಹೋಗ್ಬಿಟ್ಟು ಎಳ್ನೀರು ಕುಡ್ಕೊಂಬಿಟ್ಟು ಬರೋನಿ. ನಾನು ಬರೀ ಮನೆ ಕೆಲಸ ಮಾಡೋದೇನಿ ಆಯಿತು, ಬೇಜಾರಾಗೋಗ್ಬಿಟ್ಟೈತೆ. ಸರಿ ಅತ್ಗೆ.